ಅಂದರೆ ನಮಗೆ ಸಮಾನ ಉದಾಹರಣೆಗೆ ನಾನು ಮೂಲತಃ ಬಾರಿಕೆಯರು ಬೆಸ್ತ್ರ ಅಂತ ಹಿಂಗೆ ಅವಾಗ ನಮ್ಮಲ್ಲಿ 6 ಹೆಸರು ಇರುತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ. ಬಾರಿಕರು, ಗಬ್ಬೆಯರು, ಹುಡುಗಾರು, ಅಂಬಿಗರು, ಬೆಸ್ತರು, ಆಮೇಲೆ ಗುಂಡೆ ಬೆಸ್ತರು. ಜೊತೆಗೆ ಏನು ಪತ್ರಿಕಾ ಇದು ಸಮೀಕ್ಷೆ ನಡೀತಿದೆ. ಅದರಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಏನಂದರೆ ಆಧಾರ್ ಕಾರ್ಡ್ ಕಡ್ಡಾಯ ನಮ್ಮ ಫೋನ್ ನಂಬರ್ ದೂರವಾಣಿ ಲಿಂಕ್ ಮಾಡಬೇಕಂತ ಹೇಳಿದ್ರೆ ಅದೊಂದು ಎಲ್ರಿಗೂ ಇರೋದಿಲ್ಲ. ಅದೊಂದು ನಮಗೆ ಭಾಳ ಬೇಸರ ಸಂಗತಿ. ಅದನ್ನು ಅವೇರ್ನೆಸ್ ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಲಿಂಕ್ ಮಾಡ್ಕೊಂಡ್ರಿ ಅಂತ ಹೇಳಿ. ಜೊತೆಗೆ 60 ಪ್ರಶ್ನೆ ಕೇಳ್ತಾರೆ, ಮತ್ತು ಕುಟುಂಬದ ಸದಸ್ಯರಿಗೆ 30 ಪ್ರಶ್ನೆ ಅಂತ ಹೇಳ್ತಾರೆ. ಅದು ಭಾಳ ಕಷ್ಟ. ಈಗ ಒಂದು ಸಮೀಕ್ಷೆದಾರ ಮನೆ ಬಂದಿರ್ತಾರೆ, 60 ಪ್ರಶ್ನೆ ಕೇಳ್ತಾರೆ. ಕುಟುಂಬ ಸದಸ್ಯರ ಮುಖ್ಯಸ್ಥರು ಹೇಳ್ತೀವಿ, ಎಲ್ಲರಿಗೂ 30 ಪ್ರಶ್ನೆ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದೊಂದು ರಿಲ್ಯಾಕ್ಸೇಷನ್ ಮಾಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಇದುವರೆಗೆ ಆಯೋಗದಲ್ಲಿ ಕೇಳ್ತೀವಿ. ಆಮೇಲೆ ಇನ್ನೊಂದು ಆಯೋಗ ಇಡೀ ರಾಜ್ಯಕ್ಕೆ ಒಂದೇ ಒಂದು ಮಾಹಿತಿ ಹೀಗಾಗಿ ಒಂದೇ ಒಂದು ದೂರವಾಣಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಲಕ್ಷೋಪಲಕ್ಷ ಸಮಸ್ಯೆಗಳು ಕೇಳ್ಕೊಂಡು ಫೋನ್ ಮಾಡಿದಾಗ ಅದ್ರ ಬಗ್ಗೆ ಯಾರು ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ಕಷ್ಟ. ಅದಕ್ಕಾಗಿ ಮನೆ ಜಿಲ್ಲಾಧಿಕಾರಿ ಅವ್ರು ಮನೆ ಮಾಡ್ತಿದ್ದಾರೆ ಅಂದರೆ ಜಿಲ್ಲಾ ಕೇಂದ್ರದಲ್ಲಿ ವಾರ್ ರೂಮ್ ತೆಗೆದ್ರಿ ಎಲ್ಲ ಇದ್ರೊಳಗೆ ಸಮೀಕ್ಷೆ ಬಗ್ಗೆ ಅವರೊಂದು ನಮಗೆ ಹೇಳಿಕೆ. ಜೊತೆಗೆ 30 ಪ್ರಶ್ನೆ ಎಲ್ಲ ಸದಸ್ಯರಿಗೂ ಬೇಡ, ಒಬ್ಬ ಮುಖ್ಯಸ್ಥರಿಗೆ 60 ಪ್ರಶ್ನೆ ಕೇಳಿದ್ರೆ ಎಲ್ಲ ಕುಟುಂಬದ ವಿವರ ಸಿಕ್ಬಿಡುತ್ತೆ ಅಂತೇಳಿ ನಮ್ಮದು ಒಂದು ಹೇಳಿಕೆ. ಜೊತೆಗೆ ಗಣತಿದಾರರು ಬಂದಾಗ ಕೆಲವರು ಉಡಾಪೆ ಮಾಡ್ತಿರ್ತಾರೆ, ಅವರಿಗೆಲ್ಲ ನಾವೆಲ್ಲ ಕಂಪ್ಲೇಂಟ್ ಮಾಡ್ಬೇಕು, ಯಾರಿಗೆ ಮಾಡಬೇಕು, ಇಡೀ ರಾಜ್ಯಕ್ಕೆ ಒಂದೇ ಇರೋದ್ರಿಂದ ಅದೊಂದು ಜಿಲ್ಲಾವಾರ ಆಗಲಿ ಅಂತ ಒಂದು ಮನೆ ಪತ್ರ ಮಾಡ್ತೀವಿ. ಆಮೇಲೆ ಆಧಾರ್ ಕಾರ್ಡ್ ಲಿಂಕ್ ನಾನೇ 4-5 ತಿಂಗಳು ಲಿಂಕ್ ಮಾಡ್ಕೊಂಡ್ರೆ ಸ್ವಲ್ಪ ಕಷ್ಟ. ಹೀಗಾಗಿ ಅದನ್ನ ಒಂದು ರಿಲ್ಯಾಕ್ಸೇಷನ್ ಕೊಡಬೇಕು. ಈ 2022 ಸ್ಟಾರ್ಟ್ ಆಗಿದ್ರೆ ಅದೆಲ್ಲ ಕಷ್ಟ. ಆದ್ರೂ ಮನೆಗೆ ಹೋಗಿ ಜಾಗೃತಿ ಮೂಡಿಸ್ತೇವೆ ಹಂಚೋದ್ರ ಮೂಲಕ. ಜೊತೆಗೆ ಮನೆ ಸ್ಟಿಕ್ಕರ್ ಕೊಡೋದ್ರ ಮೂಲಕ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಸಂಪೂರ್ಣವಾಗಿ ಜಾತಿ ಸಮೀಕ್ಷೆಯನ್ನು ಬೆಂಬಲಿಸ್ತೀವಿ, ಸಹಕರಿಸ್ತೀವಿ. ಜಿಲ್ಲಾ ಸಂಘದಿಂದ ಆದಷ್ಟು ನ್ಯೂನತೆಗಳಾಗದಂಗೆ ಜಿಲ್ಲಾಡಳಿತ ಮತ್ತು ನೋಡ್ಕೊಳ್ಳಿ ಅಂತ ಹೇಳ್ತೀವಿ.